ಸೇಲಂ ಅಂದ್ರೆ ತೂಕ ಬರ್ತದೆ, ಸಾಕಾಣಿಕೆಗೂ ಒಳ್ಳೆ ವೆಯ್ಟ್ ಬರುತ್ತೆ. ಜಾಲರ ತಗೊಂಬಂದ್ಬಿಟ್ಟು ರೇಕು ತಗೊಂಬಂದ್ಬಿಟ್ಟು ನಾವೇ ಸ್ವಂತ ಮಾಡ್ತೀವಿ. ಹೆಣ್ಣುಗಳಿಗೆ ಮಾರ್ಕೆಟ್ನಾಗೆ 600 ರೂಪಾಯಿ ಫುಲ್ ಡಿಮ್ಯಾಂಡ್. 3 ಕೋಳಿ ಸ್ಟಾರ್ಟ್ ಮಾಡಿ 500 ಒಂದು 500 ಕೋಳಿ ಸಾಕಿದ್ರೆ ಒಂದ್ 2 ಲಕ್ಷ ರೂಪಾಯಿ ದುಡ್ಡು ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾವಿವತ್ತು ತುಮಕೂರಿನ ಬೈರಗುಂಡ್ಲು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾನು ನಿಮಗೆ ಕೆಂಪ್ರಂಗಯ್ಯ ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಕೋಳಿ ಸಾಕಾಣಿಕೆಯನ್ನ ಇವರಿಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 300ರಿಂದ 400ಕ್ಕೂ ಹೆಚ್ಚು ಕೋಳಿಗಳು ಇಲ್ಲಿದೆಯಂತೆ. ಕಡಿಮೆ ಬಂಡವಾಳದಲ್ಲಿ ಇದನ್ನ ಇವರೇ ತಯಾರಿಸಿರುವಂಥದ್ದು. ಸೊ ಹಾಗಾದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಹೆಚ್ಚು ಪ್ರಾಫಿಟ್ ಅನ್ನ ಯಾವ ರೀತಿಯಾಗಿ ಮಾಡುವಂಥದ್ದು, ಕೋಳಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಾಗಿ ಲಾಭ ಗಳಿಸಬೇಕು, ಸೊ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ತಳಿ ಯಾವುದು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಸೊ ಅವರೇ ಕೊಡ್ತಾರೆ. ಬನ್ನಿ, ಇಲ್ಲೇ ಇದ್ದಾರೆ ಅವರು ಫಾರ್ಮ್ ಅಲ್ಲಿ, ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಈಗಷ್ಟೇ ಕೋಳಿಗಳಿಗೆ ಫುಡ್ ಹಾಕ್ತಿದ್ದೀರಾ ಅಲ್ವಾ? ಹೌದೌದು. ಸೊ ಎಷ್ಟು ಕೋಳಿ ಇದೆ? ಸುಮಾರು ಒಂದು 500 ಕೋಳಿ ಇರಬೇಕು. 500. ಸೊ ಯಾವ ತಳಿ ಇದು? ಇದು ಸೇಲಂ. ಸೇಲಂ. ಸೊ ಸೇಲಂ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇರೆ ತಳಿ ಇದೆಯಲ್ವಾ ಕೋಳಿಯಲ್ಲಿ? ಸೇಲಂ ಅಂದ್ರೆ ತೂಕ ಬರ್ತದೆ, ಮಟನ್ಗೂ ಸಾಕಾಣಿಕೆಗೂ ಒಳ್ಳೆ ವೆಯ್ಟ್ ಬರುತ್ತೆ, ಅದಕ್ಕೋಸ್ಕರ ಇವನ್ನೇ ಆಯ್ಕೆ ಮಾಡ್ತೀನಿ. ಓಕೆ. ಸೊ ಈಗ ಇದೇನು ಮೊಟ್ಟೆ ಪರ್ಪಸ್ಗೆ ಏನು ಮಾಂಸಕ್ಕೆ? ಮಾಂಸಕ್ಕೆ. ಹೌದು. ಸೊ ಈಗ ಎಲ್ಲಿಂದ ಇದನ್ನೆಲ್ಲ ತಂದ್ರಿ ನೀವು? ಇವು ಇಲ್ಲೇ ಲೋಕಲ್ ಆಗು ಒಳ್ಳೆ ಯಾರನ್ನ ಸಾಕಿರ್ತಾವ ಒಳ್ಳೆ ಕೋಳಿ ಹಿಡ್ಕೊಂಬತ್ತೀವಿ, ಇಲ್ಲಾಂದ್ರೆ ಸಂತೆಗೆ ತಗೊಂಬಂದು ಬ್ರೀಡಿಂಗ್ ಮಾಡಿಸ್ತೀವಿ. ಮಾಡಿಸ್ಬಿಟ್ಟು ಈ ಬಾಕ್ಸಲ್ಲಿ ಎಲ್ಲ ಎಳೆ ಪಿಳ್ಳಿ ಮರಿ ಕೋಳಿಗಳನ್ನೆಲ್ಲ ಬಾಕ್ಸಲ್ಲಿ ಹಾಕ್ತೀವಿ. ಆ ದೊಡ್ಡ ಕೋಳಿಗಳನ್ನ ನೋಡ ಅದರಲ್ಲಿ ಮಾಡಿದೀವಲ್ಲ, ನೈಟ್ ಹತ್ರ ಕೂಕಂತವೆ, ಸಣ್ಣವು ಈ ಬಾಕ್ಸ್ ಅಲ್ಲಿ ಕೂತ್ಕೊಂತವೆ. ಓಕೆ. ಸೊ ಇವರು ಒಂದು ಈ ತರ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು. ಆಕ್ಚುಲಿ ಅದು ಇಂಟ್ರೆಸ್ಟಿಂಗ್ ಆಗಿದೆ. ವಿದೌಟ್ ಇನ್ವೆಸ್ಟ್ಮೆಂಟ್ ಇವರೇ ತಯಾರಿಸಿರೋದಲ್ವಾ? ಸೊ ಅದನ್ನ ತೋರಿಸಬಹುದಣ್ಣ? ಇದು ಹೆಂಗ್ ಪ್ರಿಪೇರ್ ಮಾಡಿದ್ರಿ? ಇದು ಜಾಲರ ತಗೊಂಬಂದ್ಬಿಟ್ಟು ರೇಕು ತಗೊಂಬಂದ್ಬಿಟ್ಟು ನಾವೇ ಸ್ವಂತ ಮಾಡ್ಕೊಂಡಿರೋದು. ಓಕೆ. ಸೊ ಎಷ್ಟಿದೆ ಈಗ ಇದು ಬಾಕ್ಸ್? ಬಾಕ್ಸ್ 6 ಬಾಕ್ಸ್ ಇದೆ. 6 ಬಾಕ್ಸ್. ಸೊ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಕೋಳಿಗಳು ಹಿಡಿಯುತ್ತೆ? ಚಿಕ್ಕ ಚಿಕ್ಕ ಕೋಳಿಗಳು ತಾನೇ ಇದರಲ್ಲಿ ಇರೋದು? ಪಿಳ್ಳೆಗಳು ಎಲ್ಲ ಕೂತ್ಕೊಂತವೆ. ಮರಿ ಮಾಡಿಸಿ ಒಂದು 15 ದಿವಸ ಇದರಲ್ಲಿ ಇಡ್ತೀನಿ. ಆಮೇಲೆ ಅಡಿಕೆ ತೋಟದಾಗೆ ಬಿಟ್ಬಿಡ್ತೀನಿ. ಓಕೆ. ಅವು ಹಂಗೆ ದೊಡ್ಡವಾತ ಇರ್ತವೆ. ಸೊ ಇದನ್ನೆಲ್ಲ ಎಲ್ಲಿ ತಂದ್ರಿ? ಇಲ್ಲೇ ನಮ್ಮ ಹೋಬಳಿ ಕೊಳಲ್ದಾಗ ತಗೊಂಬಂದು ನಾವೇ ಸ್ವಂತ ಮಾಡಿದೀವಿ. ಓಕೆ. ಸೊ ಇಲ್ಲೇ ಕೋಳಿಗಳು ಬರುತ್ತಲ್ವಾ? ಬರುತ್ತೆ. ಓಕೆ. ಸೊ ಇವ್ರು ಹಿಂಗ್ ಕರ್ದಾಗ ಎಲ್ಲಾ ಕೋಳಿಗಳು ಇಲ್ಲಿ ಬರೋದು? ಇಲ್ಲಿ ಬರ್ತವೆ. ಪಿಳ್ಳೆ ಎಳೆ ಮರಿ ಕೋಳಿಗಳು ಇದರಲ್ಲಿ ಕೂಕಂತವೆ. ಇವೆಲ್ಲ ದೊಡ್ಡವಲ್ಲ 1/4 kg ಮೇಲ್ಪಟ್ಟು. ಇದು ಸೇಫ್ಟಿ ಪರ್ಪಸ್ಗೂ ಒಳ್ಳೆದಲ್ವಾ? ಆಕ್ಚುಲಿ ನಾಯಿ ಬೆಕ್ಕೆಲ್ಲ ಬಂದ್ರೆ ತಿನ್ನುತ್ತೆ ಅಂತ, ಇದಕ್ಕೆ ಬೆಸ್ಟ್. ಹೌದೌದು. ಸೊ ಅಣ್ಣ, ಇನ್ನೊಂದು ನೀವೇನೋ ಈ ಸೇಫ್ಟಿ ಪರ್ಪಸ್ಗೆ ಇನ್ನೊಂದು ಅಂತ ಹೇಳಿದ್ರಲ್ವಾ, ಇದು ಏನು? ಇದು ಕಡ್ಡಿ ಒಳಗೆ ಅಟ್ಟ ಮಾಡ್ದಂಗ್ ಮಾಡಿದೀವಿ. ಅದೆಲ್ಲ ಇಕ್ಕೆಲ್ಲ ಕೆಳಗೆ ಬೀಳ್ತದೆ. ಸೊ ಈ ಐಡಿಯಾ ಹೆಂಗ್ ಬಂತು? ಆ ಐಡಿಯಾ ನಾವೇ ಸ್ವಂತ ಐಡಿಯಾ ಮಾಡಿರೋದು. ಓಕೆ. ಸೊ ಇದು ಬಂಡವಾಳ ಇಲ್ಲ? ಬಂಡವಾಳ ಇಲ್ಲ, ಸ್ವಂತ ಮಾಡಿರೋದು, ಖರ್ಚಿಲ್ಲ. ಆ ಜಾಲರ ಒಂದ್ ಮಾತ್ರ ಖರ್ಚು. ಸೊ ಇದು ಯಾವ ಮರ? ಇವೆಲ್ಲ ನೀಲಗಿರಿ ಕಡ್ಡಿಗಳು. ನೀಲಗಿರಿ. ಸೊ ನೀವೇ ಬೆಳಿತೀರಾ? ಓಕೆ. ಸೊ ಎಷ್ಟು ಅಡಿ ಎಷ್ಟು ಅಗಲ ಇದೆ ಇದು? ಇದು ಒಂದು 5 ಅಡಿ ಅಗಲ ಐತೆ, ಒಂದು 25 ಅಡಿ ಉದ್ದ ಐತೆ. ಇದರಲ್ಲಿ ನೈಟ್ ಹೋಗಿ ಸೊ ಇದ್ರಲ್ಲಿ ದೊಡ್ಡ ಕೋಳಿಗಳು ಮಾತ್ರ? ದೊಡ್ಡ ಮಾತ್ರ. ಓಕೆ. ಸೊ ಎಷ್ಟು ಕೋಳಿ ಹಿಡಿಯುತ್ತೆ ಇದ್ರಲ್ಲಿ ಈಗ? ಇದ್ರಲ್ಲಿ ಏನಿಲ್ಲ ಅಂದ್ರೆ 400 ಕೋಳಿ ತನಕ ಹಿಡಿತದೆ. ಸೂಪರ್. ಸೊ ನಾವು ಬೇರೆ ಕಡೆ ಎಲ್ಲ ಈ ಶೆಡ್ ಎಲ್ಲ ಮಾಡೋದ್ ನೋಡಿದೀವಿ. ಎಷ್ಟು ಜಾಸ್ತಿ ಬಂಡವಾಳ ಹಾಕಿ ಒಂದು ಶೆಡ್ಡೇ ಮಾಡ್ತಾರೆ ಕೋಳಿಗಳಿಗೆ. ಅದಕ್ಕಿಂತ ಇದು ಬೆಸ್ಟ್. ಇದು ಬೆಸ್ಟ್. ಶೆಡ್ ಅಂದ್ರೆ ಅವರು ಶೆಡ್ ಒಳಗೆ ಅವು ಬಿಸ್ಲಾಗ ಮೇಯ್ಬೇಕು ಕೋಳಿಗಳು. ಇವೆಲ್ಲ ಬಿಸ್ಲಾಗ್ ಬಿಡ್ತೀವಿ, ಚೆನ್ನಾಗಿ ಗ್ರೋತ್ ಆಗ್ತವೆ ಅವು. ಅದ್ರೊಳಗೆ ಸೆಡ್ ಒಳಗಿರೋ ಇದು ಮಳೆಗೂ ಬೆಸ್ಟ್ ಅಲ್ವಾ? ಮೇಲೆ ಶೀಟ್ ಇದೆ. ಮೇಲೆ ಶೀಟ್ ಇದೆ. ಇಲ್ಲಿ ಕಡೆ ಪಕ್ಕದ ಕುರಿ ಮಳೆಗೆಲ್ಲ ಬೆಸ್ಟ್. ಸೊ ಏನಿಲ್ಲ ಹೋಗುತ್ತಾ ಕೋಳಿ? ಏಣಿಯಾಗ ಹತ್ತಿ ಹೊಟ್ಟೋಗ್ಬಿಡ್ತವೆ. ಯಾಕೆ ರೂಢಿ ಮಾಡಿರ್ತೀವಲ್ಲ, ಸಾಯಂಕಾಲ 6 ಗಂಟೆ ಹಂಗೆ ಹತ್ತಿ ಹೋಗ್ಬಿಡ್ತವೆ. ಹಂಗೆ ಕದ ಹಾಕ್ಬಿಡ್ತೀವಿ, ಯಾಕಂದ್ರೆ ಕಾಡ್ಬೇಕು, ಚಿರತೆ ಅಂತವ್ ತಿಂತವೆ ಅಂತ ಹೇಳಿ. ಬೆಳಗ್ಗೆ ಎದ್ದು ಬಾಕಲ್ ತೆಗೆದ್ರೆ ಹೋಗ್ಬಿಡ್ತಾವ. ಓಕೆ. ಸೊ ಅದ್ರಲ್ಲಿ ಬಿದ್ದಿರೋ ಹಿಕ್ಕೇನ ಏನ್ ಮಾಡ್ತೀರಾ? ಅಡಿಕೆ ಗಿಡಕ್ಕೆ ಹಾಕ್ತಿವಿ. ಓಕೆ. ಸೊ ಇವರು ಹಿಪ್ಪು ನೇರಳೆ, ಅಡಿಕೆ ಎಲ್ಲ ಕೂಡ ಬೆಳಿತಾರೆ. ಸೊ ಅಲ್ಲಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಿಪ್ಪು ನೇರಳೆನ ನೀವು ಕುರಿಗಳಿಗೆ ಹಾಕ್ತೀರಾ ಅಲ್ವಾ? ಓಕೆ. ಸೊ ಈಗ ಇದು ಮಾರ್ಕೆಟ್ ಎಲ್ಲಣ್ಣ ಕೋಳಿಗಳಿಗೆ? ಕೋಳಿಗಳು ಇಲ್ಲೇ ತಗೊಂಡ್ ಹೋಗ್ತಾರೆ. 600 ರೂಪಾಯಿ ಕೆಜಿ. ಇಲ್ಲ ಅಂದ್ರೆ ಇಲ್ಲೇ ಕಿರಾಂಪುರ ಸಂತೆಗಾದ್ರೂ ಮಾರ್ತೀವಿ ನಾವು. 600 ರೂಪಾಯಿ ಕೆಜಿ ಹೋಗುತ್ತೆ ಹೆಣ್ಗೋಳಿ. ಒಂದು 550. ಯಾವ್ದಕ್ ಡಿಮಾಂಡ್ ಜಾಸ್ತಿ? ಹೆಣ್ಣುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಐತೆ. ಹುಂಜ 510 ಹಂಗೆ ಹೋಗುತ್ತೆ ತೂಕ. ಹೆಣ್ಣುಗಳಿಗೆ ಮಾರ್ಕೆಟ್ನಾಗೆ 600 ರೂಪಾಯಿ ಹಿಂಗೆಲ್ಲ ಫುಲ್ ಡಿಮ್ಯಾಂಡ್ ಇದೆ. ಸೊ ಈಗ ನೀವು ತರಬೇಕಾದ್ರೆ ಎಷ್ಟು ಕೆಜಿ ತೂಗ್ತಿರುತ್ತೆ? ಎಷ್ಟು ಇರುತ್ತೆ ಚಿಕ್ಕ ಕೋಳಿ ತರಬೇಕಾದ್ರೆ ನೀವು?
ಅವು ತರಬೇಕಾದ್ರೆ ಅಂದ್ರೆ ಅವ್ರವ್ರ ಇಷ್ಟ. ಅರ್ಧ ಕೆಜಿ ಇರೋದು ತಗೊಂಬಂದ್ ಸಾಕ್ಯಬಹುದು, 1 ಕೆಜಿ ಇರೋ ಕೋಳಿ ತಗೊಂಬಂದ್ ಸಾಕ್ಯಬಹುದು. ಒಳ್ಳೆ ಜಾತಿ ಕೋಳಿ ಆದ್ರೆ ಅವು ವೆಯ್ಟ್ ಬರುತ್ತೆ ಕೋಳಿ. ಫುಲ್ ನಾಟಿ ಸಾಕಕ್ ಹೋದ್ರೆ ಅವು ವೆಯ್ಟ್ ಇರಲ್ಲ ಕೋಳಿ. ಸೊ ಯಾರು ಹೇಳಿದ್ರು ಇದನ್ನೇ ಸಾಕಾಣಿಕೆ ಮಾಡಿ ಅಂತ, ಈ ತಳಿನ ಆಯ್ಕೆ ಮಾಡಿ ಅಂತ? ಹಿಂಗೆ ಅವ್ರವ್ರು ಎಲ್ಲ ಸಾಕಿರ್ತಾರಲ್ಲ, ಹೇಳ್ತಾರಲ್ಲ ಒಳ್ಳೆ ಗ್ರೌತ್ ಬರ್ತದೆ ಸೆಲಮು, ಬರೀ ನಾಟಿ ಕೋಳಿ ಸಾಕಿರಿ ತೂಕ ಬರಲ್ಲ, ನಾವ್ ಇವನ್ನೇ ಆಯ್ಕೆ ಮಾಡ್ಕೊಂಡು ಸಾಕ್ತಾ ಇದೀವಿ. ಓಕೆ. ಸೊ ಈಗ ನೀವು ಕುರಿ ಸಾಕಾಣಿಕೆನೂ ಮಾಡ್ತೀರಾ, ಬೇರೆ ಕೃಷಿನೂ ಮಾಡ್ತೀರಾ, ಕೋಳಿನೂ ಮಾಡ್ತೀರಾ. ಸೊ ಹೆಂಗ್ ಮೇಂಟೈನ್ ಮಾಡ್ತೀರಾ? ಆಗುತ್ತಾ ನಿಮ್ಗೆ? ಕಷ್ಟ ಆಗಲ್ವಾ? ಕಷ್ಟ ಅಂದ್ರೆ ಮಾಡ್ಬೇಕು, ಕಷ್ಟನ ಸುಖನ ಮಾಡ್ಬೇಕು ಅಲ್ವಾ. ಎಲ್ಲ ನಾವೇ ಮೇಂಟೈನ್ ಮಾಡ್ಕೊಂತ, ನಾವ್ ಯಾರು ಕೂಲಿ ಇಕ್ಕೆಲ್ಲ ಏನಿಲ್ಲ, ನಾವೇ. ಅಂಡ್ ನಾನು ಅಬ್ಸರ್ವ್ ಮಾಡಿದೆ, ಆಕ್ಚುಲಿ ನಾವು ಬಂದಾಗ ಕೋಳಿಗಳು ಇರ್ಲಿಲ್ಲ. ಸೊ ನೀವು ಕರೆದ ತಕ್ಷಣ ಎಲ್ಲಾನು ಬಂದ್ಬಿಡ್ತು. ಆಹಾರ ಹಾಕ್ತಿವಲ್ಲ. ಸೊ ಏನ್ ಆಹಾರ ಹಾಕ್ತೀರಾ? ನಾವ್ ಆಹಾರ ರಾಗಿ ಜೋಳ ಹಂಗ ಹಾಕ್ತಾ ಇರ್ತೀವಿ. ಸೊ ಎಷ್ಟೊತ್ತಿಗೆ ಎಷ್ಟು ಕೊಡ್ಬೇಕಾಗುತ್ತೆ? ಅವು ಬೆಳಿಗ್ಗೆ ನಮ್ಮ 500 ಕೋಳಿಗೆ ಏನಿಲ್ಲ ಅಂದ್ರೆ ಬೆಳಿಗ್ಗೆ ಒಂದು 7-8 ಕೆಜಿ, ಸಾಯಂಕಾಲ ಒಂದು 7-8 ಕೆಜಿ ಹಾಕ್ಬೇಕು. ಅವು ಆಹಾರ ನಾವು ಆಹಾರ ಕಾಯ್ಕೊಂಡಿರ್ತವೆ. ಯಾಕೆಂದ್ರೆ ನಾವು ಮೇವು ಹಾಕ್ತಿದ್ದಂಗೆ ಪಟ್ ಅಂತ ಬಂದ್ಬಿಡ್ತಾವ. ಹೌದು ಹೌದು ಹೌದು. ಹೊಟ್ಟೆ ತುಂಬಿದ ನೋಡಿ, ಈಗ ಹೊಟ್ಟೆ ತುಂಬಿದ ಹೋಯ್ಬಿಟ್ವು, ತಿಂದ್ಬಿಟ್ವು. ಹಂಗೆ ಬರಲ್ಲ, ಇಲ್ಲಿ ಅಷ್ಟೊಂದ್ ಬರಲ್ಲ. ಹೊಟ್ಟೆ ಹಸ್ಬಿಟ್ರೆ ನನ್ನ ಇಲ್ಲಿ ಬಂದ್ರೆ ಎಲ್ಲ ಅವೇಟ್ಗವೇ ಸುತ್ತಿ ಬಿಡ್ತದ. ನನ್ನೇನ ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ. ಈಚೆ ಕಡೆಗೆ ಬಂದ್ರೆ ಸಾಕು ಮನೆಯಿಂದ ಎಲ್ಲ ಸುತ್ತ ಮೇವ್ ಹಾಕ್ಲಿ ಅಂತ ಮೇವ್ ಹಾಕಿರ್ತೀವಿ. ಈಗ ನೀವ್ ಏನ್ ಹಾಕಿದ್ದು ಮೇವು? ಜೋಳ ಹಾಕ್ತೀವಿ. ಜೋಳ. ಸೊ ಯಾವ್ದು ಒಳ್ಳೇದಣ್ಣ ಅದಕ್ಕೆ ಫುಡ್? ಕೋಳಿಗಳಿಗೆ ಜ್ವಾಳನೇ ಒಳ್ಳೇದು. ಜೋಳ ಒಳ್ಳೇದು. ಹೌದು, ಜ್ವಾಳ ಕೋಳಿ ಫೀಲ್ಡ್ ಇದ್ರ ಕೋಳಿ ಫೀಲ್ಡ್ ತಗೊಂಬಂದು ಹಾಕ್ಬೋದು. ಜ್ವಾಳನೇ ನಾವು ಹೆಚ್ಚಿಗೆ ಜಾಸ್ತಿ ಯೂಸ್ ಮಾಡೋದು. ಓಕೆ. ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಕಡಿಮೆ ಬಂಡವಾಳದಲ್ಲಿ ಈ ತರ ಒಂದು ಇದು ಯೂಸ್ ಮಾಡ್ತೀವಿ. 3 ಕೋಳಿಯಿಂದಲೇ ನಾವು ಎಷ್ಟು ಮಾಡಿರೋದು. 3 ಕೋಳಿ ಸ್ಟಾರ್ಟ್ ಮಾಡಿರೋದು. 3 ಕೋಳಿ ಸ್ಟಾರ್ಟ್ ಮಾಡಿ ಈಗ 500 ಅಲೆ ಇವು ಮಾರಿರವೆ ಎಷ್ಟೋ ಅವು ಹೇಳಕ್ ಆಗಲ್ಲ. ಹೆಚ್ಚು ಕಮ್ಮಿ ಈಗ ಅಲೆ ಒಂದು 2 ತಿಂಗಳಿಂದ ಈಚೆ 100 ಕೋಳಿನೇ ಮಾರಿದ್ವಿ. ಓಕೆ. ಸೊ ಈಗ ನೀವು ಚಿಕ್ಕ ಕೋಳಿಗಳಿಗೆ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀರಾ, ಕಡಿಮೆ ಬಂಡವಾಳ. ಮರಿ ಒಂದು ರೂಮ್ ನಾಗ ಕಾವಿಗೆ ಹಾಕ್ಬಿಡ್ತೀನಿ. ಆ ಮರಿ ಇಳಿದಿದ್ದಂಗೆ ಈ ಬಾಕ್ಸ್ ಹಾಕ್ಬಿಟ್ರೆ 15 ದಿವಸ ಈ ಬಾಕ್ಸ್. ಸೊ ಕಾವಿಗೆ ಯಾವಾಗ ಹಾಕ್ತೀರಾ? ಏನದು ಪ್ರೊಸೆಸ್ ಹೆಂಗ್ ನಡೆಯುತ್ತೆ? ಮೊಟ್ಟೆ ಇಕ್ಕಿದ್ದಾದ್ಮೇಲೆ ಆ ಮೊಟ್ಟೆ ಇಕ್ಕಿದ ಆತಿದಂಗೆ ಅವು ಕಾವಿ ಬಿದ್ಬಿಡ್ತವೆ. ಅವಕ್ಕೊಂದೊಂದು 15 ಮೊಟ್ಟೆ ಹಾಕ್ತೀನಿ. ಅದು ಮರಿ ಆದಾಗ ಮರಿ ತೆಗೆದು 15 ದಿವಸ ಈ ಬಾಕ್ಸ್ ಅಲ್ಲಿ ಇಡ್ತೀನಿ, ಸಾಕ್ತೀನಿ. ಕೋಳಿ ಫೀಲ್ಡು ರಾಗಿ ಎಲ್ಲ ಹಾಕ್ಯಂದು ಬಾಕ್ಸ್ ಆಗಿಟ್ಟು ಸಾಕಿ 15 ದಿವಸ ಆದ್ಮೇಲೆ ಸ್ವಲ್ಪ ಮರಿ ಗ್ರೌತ್ ಆತವೆ. ರೆಕ್ಕೆ ಪಕ್ಕ ಬಂದಾಗ ಅವಾಗ ಆಚೆ ಬಿಟ್ಬಿಡ್ಬೇಕು. ಊಟದಿದಂಗೆ ಆಚೆ ಬಿಡಕ್ ಹೋದ್ರೆ ಮರಿ ನೆಡದಾಡಕ್ಕೆ ಶಕ್ತಿ ಇರಲ್ಲ. ಅವಾಗ ಕಾಗಿ ಎಲ್ಲ ತಿಂದಾಕ್ಬಿಡ್ತವೆ. ಇವಾಗ ಸ್ವಲ್ಪ ರೆಕ್ಕೆ ಪಕ್ಕ ಬಂದು ಬಲಿಷ್ಠ ಆದಾಗ ಅವಾಗ ಹಿಂಗ ಪಂಜರ ಎತ್ಬಿಟ್ಟು ಬಿಟ್ಬಿಡೋದು. ಓಕೆ. ಸೊ ಸೇಫ್ಟಿ ಅಲ್ವಾ ಇದು? ಹಂಗೆ ಔತ್ಕೊಂಡಿರುತ್ತೆ, ಪ್ರಾಬ್ಲಮ್ ಆಗಲ್ಲ. ಇಪ್ಪನೇರಳೆ ಹಾಕಿದೀವಿ ಅಂದ್ರೆ ಇದು ಕುರಿಗೂ ಮೇವಿಗೂ ಆಗ್ತದೆ. ಕೋಳಿ ಸೇಫ್ಟಿ, ದೊಡ್ಡು ಕಾಗಿ ಏನು ತಿನ್ನಲ್ಲ, ಇದ್ರ ಒಳಗಡೆ ಸೇರ್ಕೊಂಡು ಕೋಳಿ ಚೆನ್ನಾಗಿ ಇದಾಗ್ತದೆ. ಈ ಸೊಪ್ಪ ಕುಯ್ದು ಕುರಿಗೆ ಹಾಕೊಂಡ್ವಿ. ಓಕೆ. ಸೊ ಈಗ ನೀವು ಕಡಿಮೆ ಬಂಡವಾಳದಲ್ಲಿ ದೊಡ್ಡ ಕೋಳಿಗಳಿಗೆ ಆ ರೀತಿ ಮಾಡ್ಕೊಂಡಿದ್ರ, ಚಿಕ್ಕ ಕೋಳಿಗಳಿಗೆ ಹಿಂಗ್ ಮಾಡ್ಕೊಂಡಿದ್ರ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ. ಸೊ ಬೇರೆ ಇನ್ವೆಸ್ಟ್ಮೆಂಟ್ ಯಾವ್ದಿರುತ್ತಣ್ಣ? ಮೇಂಟೆನೆನ್ಸ್ ಯಾವ್ದಿರುತ್ತೆ? ಈಗ ಫುಡ್ಡಿಗೆ ದುಡ್ಡು ಖರ್ಚು ಮಾಡಬೇಕು ಅಂತಂದ್ರೆ ಅದು ಬಿಟ್ಟು ಬೇರೆ ಏನೇನ್ ಖರ್ಚು ಬರುತ್ತೆ ನಿಮ್ಗೆ ತಿಂಗಳಲ್ಲಿ ಕೋಳಿ ಸಾಕಾಣಿಕೆ? ನಮಗೆ ಕೋಳಿ ಸಾಕಾಣಿಕೆ ಒಳಗೆ ಏನಿಲ್ಲ, ಕೋಳಿ ಫೀಲ್ಡ್ ತಗೊಂಬಂದ್ ಹಾಕಿರ ಕೋಳಿ ಫೀಲ್ಡ್ಗೆ ಖರ್ಚು ಬರುತ್ತೆ. ಜೋಳ ನಾವೇ ಸ್ವಂತ ಬಳಕಂತೀವಿ. ಓಕೆ. ಇನ್ನೇನು ಏನು ಖರ್ಚು ಬೀಳಲ್ಲ. ಸೊ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ನಾವು ಅಕ್ಕಿರಾಂಪುರ ಸಂತಿಗೆ ಹೋಗ್ತೀವಿ. ಇಲ್ಲ ಲೋಕಲ್ ಇಲ್ಲೇ ಬಂದೇ ತಗೊಂಡ್ ಹೋಗ್ತಾರೆ. ಹೌದಾ? ಸೊ ಎಷ್ಟು ಕೆಜಿ ತೂಗ್ಬೇಕೀಗ ನೀವು? ಆಸಿಲ್ ಕೋಳಿ ಅಂತಂದ್ರೆ ಎಷ್ಟು ನೋಡ್ತಾರೆ ಮೇಂಟೈನ್? ತೂಕ ಲೆಕ್ಕ ಎಷ್ಟು? ಅದು ಹೆಣ್ಣುಗೋಳಿ 600, ಹುಂಜ ಒಂದು 550 ರೂಪಾಯಿ ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಡ್ತೀರಾ? ಇಲ್ಲೇ ತಗೊಂಡ್ ಹೋಗ್ತಾರೆ ರೈತರು, ಸಾಕಿನಾಗ ತಗೊಂಡ್ ಹೋಗ್ತಾರೆ. ನಾವು ಇನ್ನು ಅಲ್ಲೂ ಇಲ್ಲೂ ರೈತರು ತಗೊಂಡೋಗಿಲ್ಲ ಇನ್ನ ಉಳ್ದಾವೆ ಅಂದ್ರೆ ನಾವು ಸಂತೆಗೆ ಹಾಕ್ಬಿಡ್ತೀವಿ. ಸಂತೆಗೆ ಮಟನ್ ಪರ್ಪಸ್ಗೂ ಅಥವಾ ಸಾಕಕ್ಕೂ ಎಲ್ಲ ಅಲ್ಲೇ ತಗೊಂಡು ಹೋಗ್ತಾರೆ. ಸೊ ಮೊಟ್ಟೆ ಎಷ್ಟಿಡುತ್ತಣ್ಣ? ಹೆಂಗೆ? ಮೊಟ್ಟೆ ಒಂದು 15-14 ಮೊಟ್ಟೆ ಇಡ್ತಾರೆ. ಹೆಂಗಿದೆ ರೇಟ್? ಓಕೆನಾ? ಮೊಟ್ಟೆ ಮಾರಲ್ಲ ನಾವು. ಮಾರಲ್ಲ. ನಾವು ಮೊಟ್ಟೆ ಮಾರೋದೆಲ್ಲ ಎಷ್ಟೇ ಆಗಲಿ ಕಾವಿಗೆ ಹಾಕೋದೆ ನಾವು. ಸೊ ಅಲ್ಲೇ ಬ್ರೀಡಿಂಗ್ ಮಾಡ್ತೀರಾ ನೀವು? ನಾವೇ ಬ್ರೀಡಿಂಗ್ ಮಾಡ್ತೀವಿ. ಓಕೆ. ಸೊ ಈಗ ನಾವು ಆದಾಯದ ಬಗ್ಗೆ ಮಾತಾಡೋದಾದ್ರೆ ನೀವು ಲಾಸ್ಟ್ ಯಾವಾಗ ಸೇಲ್ ಮಾಡಿದ್ರಿ? ಹೆಂಗ್ ಆದಾಯ ಬಂತು ಕೋಳಿ ಸಾಕಾಣಿಕೆಯಿಂದ? ಇವು ನಾವು ಸೇಲಿಂಗ್ ಬಿಡಬೇಕಾದ್ರೂ ಕನಿಷ್ಠ 6 ತಿಂಗಳು ಬೇಕು. ಹೌದು. ಓಕೆ. ಅದ್ರೊಳಗಾಗಿ ಎಳೆ ಕೋಳಿ ಆದ್ರೆ ಗ್ರೌತಿಂಗ್ ತೂಕ ವೆಯ್ಟ್ ಬರಲ್ಲ. ಅವು ಒಂದು 6 ತಿಂಗಳಾದ್ಮೇಲೆ ಹೆಚ್ಚು ಕಮ್ಮಿ ಒಂದೊಂದು ಕೋಳಿ ಕನಿಷ್ಠ ಅಂದ್ರೆ 1,000-1,200 ಆಗಿಬಿಡ್ತದೆ ಒಂದೊಂದು ಕೋಳಿ 6 ತಿಂಗಳಿಗೆ. ಆ ರೇಂಜ್ಗೆ ಮಾರ್ಕೋಬೇಕು ನಾವು. ಸ್ವಲ್ಪ ದೊಡ್ಡ ಆದ್ಮೇಲೆ ಸಣ್ಣ ಪಿಳ್ಳೆ ಮಾರಿ ನಮ್ಗೇನು ಲಾಭ ಸಿಗಲ್ಲ. ಸೊ ಎಷ್ಟು ಬಂದಿತ್ತು ಲಾಸ್ಟ್ ಮಂತ್? ಮೊನ್ನೆ ಒಂದು 20,000 ರೂಪಾಯಿ ಕೋಳಿನೇ ಮಾರ್ಕೆ ಬಂದೆ. ಎಷ್ಟು ಕೋಳಿ ಹೋಯ್ತು 20,000ಕ್ಕೆ? 20,000ಕ್ಕೆ ಒಂದು 20 ಕೋಳಿನೇ ಹಾಕಿದ್ದೆ. ಮೀಡಿಯಂ ಆಗಿದ್ವು ಕೋಳಿ.
ಮಾರಿ ಹಾಕಿದೆ. ಮೊನ್ನೆ ಅದೇ ಒಂದು ವಾರ ಆಯಿತು, ಒಂದು 20,000 ಕೊಟ್ಟೆ. ಓಕೆ, ಸೊ ವರ್ಷದಲ್ಲಿ ಏನು 2 ಬ್ಯಾಚಾ 6 ತಿಂಗಳು ಅಂತಂದ್ರೆ? 6 ತಿಂಗಳು ಅಂದ್ರೆ ಅವು ತಿಂಗಳ ಮಾರ್ತಾ ಇರ್ಬೋದು. ಯಾಕೆಂದ್ರೆ ಯಾವ್ದು ಬೆಳವಣಿಗೆ ಬೆಳವಣಿಗೆ 6 ತಿಂಗಳಿಗೊಂದ್ಸರಿ ಮಾರೋದಂತಲ್ಲ. ಈಗ ಇವತ್ತು ಮರಿ ಇಳಿತದೆ, ಅವು ದೊಡ್ಡ ವಾತಾಡ್ತವೆ, ವಾರಕ್ಕೆ ಇಳಿತದೆ ಅದು ದೊಡ್ಡ ವಾತಾಡ್ತದೆ, ಇನ್ನು 4 ದಿನಕ್ಕೆ ಮರಿ ಇಳಿದಾವೆ ಅವು ದೊಡ್ಡ ವಾತಾಡ್ತವೆ. ಆದ್ರಿಂದ ಒಂದು ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಸಂತಿಗೆ ಬಾಕ್ಸ್ ಮಾಡಿದೀನಿ, ಗಾಡಿಯಾಗಿ ಇಕ್ಕೊಂಡು ಹೋಗಿ ಸಂತೆ ಮಾರ್ಕೊಂಡು. ಓಕೆ, ಸೊ ವರ್ಷದಲ್ಲಿ ಈಗ ಎಷ್ಟು ಆದಾಯ ಮಾಡ್ಬೋದು? ಕೋಳಿ ಸಾಕಾಣಿಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಒಂದು 500 ಕೋಳಿ ಸಾಕಿದ್ರೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಮಾಡ್ಬೋದು. ಓಕೆ, ಸೊ ಅದ್ರಲ್ಲಿ ಒಂದಷ್ಟು ಖರ್ಚು ಬರುತ್ತಲ್ವಾ? ಅದೇ ನಾವು ಬೆಳೀತಾ ಇರ್ತೀವಿ, ನಾವು ಬೆಳೆದ್ರೆ ಜೋಳ. ಸೊ ಇವ್ರದ್ದು ಮೇನ್ ಐಡಿಯಾ ಕ್ಲಿಕ್ ಆಗಿರುವಂತದ್ದು, ಒಂದು ಫುಡ್ಡಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಅಂಡ್ ಇವ್ರು ಈ ತರ ಒಂದು ಸೆಟಪ್ ಅನ್ನ ಮಾಡ್ಕೊಂಡಿರೋದ್ರಿಂದ ಅದ್ರಲ್ಲೂ ಕೂಡ ನಿಮ್ಗೆ ಬಂಡವಾಳ ಕಮ್ಮಿ ಬಿದ್ದಿರೋದ್ರಿಂದ ಅಷ್ಟು ಖರ್ಚಿಲ್ಲ. ಹೌದು, ಅಷ್ಟೊಂದು ಖರ್ಚು ಬರಲ್ಲ. ತೋಟದೊಳಗೆ ಹುಲ್ಲು ಸೊಪ್ಪು ನೋಡಿ ಇದ್ರಲ್ಲಿ ಒಂದೇ ಒಂದು ಕಳೆ ಇಲ್ಲ ನೋಡಿ, ಬೇಕಾದ್ರೆ ಅದ್ರೊಳಗಡೆ ಒಂದು ಕಳೆ ಹುಡುಕಿರು ಸಿಕ್ಕಲ್ಲ. ಆ ಕಳೆ ಹುಲ್ಲಲ್ಲಿ ತಿಂದ್ಬಿಡ್ತವೆ. 50% ನಾವು ಜೋಳ ಹಾಕೋದು, ಇನ್ನು 50% ನಮ್ಮ ಹೊಲದೊಳಗೆ ಗರಿಕೆ ಕಳೆ ಎಲ್ಲ ತಿಂದ್ಕೊಂಡು ಇಲ್ಲಿ ನಮ್ಮ ತೋಟದೊಳಗೆ ಇರ್ತದೆ. ಓಕೆ, ಸೂಪರ್ ಅಣ್ಣ. ಸೊ ನಮ್ಮ ರೈತರಿಗೆ ಈ ರೀತಿ ಕೂಡ ನಾವು ಕೋಳಿ ಸಾಕಾಣಿಕೆ ಮಾಡಬಹುದು ಅನ್ನೋ ಐಡಿಯಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಈ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಸೊ ಈ ಥರ ಕೃಷಿನ ನೀವು ಮಾಡ್ತೀರಾ, ಅದರಲ್ಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀವಿ. ಒಳ್ಳೆ ಆದಾಯ ಮಾಡಿ ಒಳ್ಳೆ ಲೈಫ್ನ ಲೀಡ್ ಮಾಡಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ ಸ್ನೇಹಿತರೆ, ಕೋಳಿ ಸಾಕಾಣಿಕೆ ಅಂತ ಬಂದಾಗ ಯಾವುದೇ ಬಂಡವಾಳ ಇಲ್ಲದೆ ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಮಾಡಿ ಸಕ್ಸಸ್ ಆಗಬಹುದು ಅನ್ನೋ ಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಟಿಪ್ಸ್ ಕೂಡ ಹೌದು. ಅಂದ್ರೆ ಇಲ್ಲಿ ಕೋಳಿ ಶೆಡ್ ಅಂತ ಬಂದಾಗ ಇಲ್ಲಿ ಯಾವುದೇ ಶೆಡ್ ಕೋಳಿ ಸಾಕಾಣಿಕೆ ಕಾಣ್ತಾ ಇಲ್ಲ, ಬದಲಾಗಿ ಈ ರೀತಿಯಾದಂತಹ ಸೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಿಕ್ಕ ಕೋಳಿಗಳಿದ್ರೆ, ಇನ್ನು ದೊಡ್ಡ ಕೋಳಿಗಳು ಅಂತ ಬಂದಾಗ ಈ ರೀತಿಯಾದಂತಹ ಸೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ನನಗಂತೂ ನಿಜಕ್ಕೂ ಇಷ್ಟ ಆಯ್ತು. ಯಾವುದೇ ಬಂಡವಾಳ ಇಲ್ಲದೆ ಕೂಡ ನಾವು ಮಾಡಬಹುದು ಅನ್ನೋದು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಅಂದ್ರೆ ಯಾವ ಕೋಳಿನ ಸಾಕಾಣಿಕೆ ಮಾಡಬೇಕು, ಯಾವ ತಳಿ ಬೆಸ್ಟು, ಯಾವ ರೀತಿಯಾಗಿ ಮೇಂಟೆನೆನ್ಸ್ ಇರುತ್ತೆ, ಏನೆಲ್ಲ ಲಸಿಕೆಗಳನ್ನ ಹಾಕಬೇಕಾಗುತ್ತೆ, ಎಲ್ಲಿ ಮಾರ್ಕೆಟ್ ಮಾಡಬೇಕು, ಅಂದ್ರೆ ಈ ಕೋಳಿ ಸಾಕಾಣಿಕೆಯಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಬೇಕು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.